ನಮಸ್ತೆ ಸ್ನೇಹಿತರೆ, ನಾನು ನಾನು ಎಂಬ ಅಹಂಕಾರದ ತೊಡೆ ಮುರಿಸಿಕೊಂಡ ನಿಮ್ಮ ಸಿದ್ದವನಹಳ್ಳಿ ವೀರೇಶ್ ಕುಮಾರ್. ಸನ್ಮಿತ್ರ ವಿದ್ಯಾರ್ಥಿ ಮಿತ್ರರು ನಟಿಸಿರುವ ನಾಟಕ ಊರುಭಂಗ. ಮೂಲ ಭಾಸಕವಿ, ಅನುವಾದ ಎಲ್ ಬಸವರಾಜು. ಪಾತ್ರಧಾರಿಗಳು ಎಂಎಂ ಸರ್ಕಾರಿ ಪ್ರೌಢಶಾಲೆ ಹೊಳಲ್ಕೆರೆಯ ವಿದ್ಯಾರ್ಥಿಗಳು. ಸಲಹೆ ಸಹಕಾರ ಉಪಪ್ರಾಂಶುಪಾಲರು ಹಾಗೂ ಸನ್ಮಿತ್ರ ಶಿಕ್ಷಕರು. ದುರ್ಯೋಧನರ ಗದಾಯುದ್ಧದ ಪರಿಣಾಮವಾಗಿ ಸಂಭವಿಸಿದ ದುರ್ಯೋಧನನ ಊರುಭಂಗವೇ ವಸ್ತುವಾಗಿ ಉಳ್ಳ ಊರುಭಂಗದಲ್ಲಿ ಸಂಪ್ರದಾಯಕ್ಕೆ ವ್ಯತಿರಿಕ್ತವಾಗಿ ದುರ್ಯೋಧನನ ಕರುಣಾಜನಕವಾದ ಮರಣ ರಂಗಮಂಚದ ಮೇಲೆಯೇ ಪ್ರದರ್ಶಿತವಾಗಿದೆ. ಸಂಸ್ಕೃತ ನಾಟಕಗಳ ಪೈಕಿ ಇದೊಂದೇ ಶೋಕಾಂತ ನಾಟಕ. ಈ ನಾಟಕದ ಮೂಲಕ ನಮ್ಮ ಒಳಗಿನ ಕೊಳೆಯ ತೊಡೆಯನ್ನು ಕಳೆದುಕೊಂಡು ಮತ್ತೆ ಮಾನವರಾಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಎಂಎಂ ಶಾಲೆಯ 9ನೇ ತರಗತಿಯ ಸಿ ವಿಭಾಗದ ವಿದ್ಯಾರ್ಥಿನಿಯರಾದ ನಾವು ಇಂದು ಊರುಭಂಗ ನಾಟಕವನ್ನು ಮಾಡುತ್ತಿದ್ದೇವೆ. ನನ್ನ ಹೆಸರು ನಿವೇದಿತಾ. ನಾನು ಈ ನಾಟಕದಲ್ಲಿ ಬಲರಾಮನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ವೈಷ್ಣವಿ ಭಟ್ಟೇಚರ್. ನಾನು ಧೃತರಾಷ್ಟ್ರನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಸಾಯಿನಿರೀಕ್ಷಾ ಎರ್ಮಾಕಂ. ನಾನು ಗಾಂಧಾರಿಯ ಪಾತ್ರವನ್ನು ವಹಿಸುತ್ತಿದ್ದೇನೆ. ನನ್ನ ಹೆಸರು ಪೂರ್ವಿಕಾ ಬಿಎ. ನಾನು ದುರ್ಯೋಧನನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ದೀಪುಡಿ. ನಾನು ದುರ್ಜಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ರಕ್ಷಾ ಟಿಗಲ್ಗೂಡ್. ನಾನು ಅಶ್ವತ್ಥಾಮ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ರಕ್ಷಿತಾ. ನಾನು ನಿರೂಪಕಿ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಮೂಲ ಭಾಸಕವಿ ರಚಿಸಿರುವ, ಬಸವರಾಜ್ ಅನುವಾದಿಸಿರುವ ಊರುಭಂಗ ನಾಟಕವನ್ನು ನಾವೀಗ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾಟಕ ಊರುಭಂಗ. ಸ್ಥಳ ರಂಗಭೂಮಿ. ದುರ್ಯೋಧನನ 100 ಜನ ತಮ್ಮಂದಿರು, ಸೇನೆಯು, ಸೇನಾಧಿಪತಿಗಳು ಮಣ್ಣು ಮುಕ್ಕಿದರು. ಉಳಿದಿರುವುದು ದುರ್ಯೋಧನನೊಬ್ಬರೇ. ದುರ್ಯೋಧನನಿಗೂ ಭೀಮನಿಗೂ ಗದಾಯುದ್ಧ ಪ್ರಾರಂಭವಾದಾಗ ದ್ವೈಪಾಯನ ಅಲಾಯುದ್ಧ, ಕೃಷ್ಣ, ವಿದುರ ಮುಂತಾದ ಪೂಜ್ಯರು ಈ ದ್ವಂದ್ವ ಯುದ್ಧವನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದರು. ದುರ್ಯೋಧನನ ಕೈಚಳಕದ ಮುಂದೆ ಭೀಮನ ಬಲ ನಡೆಯುವುದಿಲ್ಲ. ಭೀಮನು ತಲೆಗೆ ಪೆಟ್ಟು ತಿಂದು ತಡೆಯಲಾರದೆ ನೆಲಕ್ಕೊಳ್ಳುತ್ತಾನೆ. ನೆಲಕ್ಕೊಳ್ಳಿದ ಭೀಮನನ್ನು ಕಂಡು ದುರ್ಯೋಧನ, ಎದರಬೇಡ ಭೀಮ, ನೆಲಕ್ಕೊಳ್ಳಿದ ಶತ್ರುವನ್ನು ಯಾವ ವೀರನೂ ಗತಿಸುವುದಿಲ್ಲ ಎಂದು ಮೊದಲಾಸುತ್ತಾನೆ. ಅಪಹಾಸ್ಯಕ್ಕೀಡಾದ ಭೀಮನಿಗೆ ಕೃಷ್ಣನು ತೊಡೆಯನ್ನು ಕಟ್ಟಿಕೊಂಡು ರಹಸ್ಯವಾಗಿ ಸೊನ್ನೆ ಮಾಡಿದೇ ತಡ. ಭೀಮಸೇನನು ಚೇತರಿಸಿಕೊಂಡೆದ್ದು ತನ್ನ 2 ಗದೆಯನ್ನು, ಚಿತ್ರಾಂಗದವೆಂಬ ಮಹಾಗದೆಯನ್ನು ಸಿಂಹನಾದ ಮಾಡಿ ಬೀಸಿ ದುರ್ಯೋಧನ ತೊಡೆಗೆ ಹೊಡೆಯುತ್ತಾನೆ. ಭೀಮಸೇನನು ಹೊಡೆದ ಏಟಿಗೆ ದುರ್ಯೋಧನನು ನೆಲಕ್ಕೊಳ್ಳುತ್ತಾನೆ. ಅದೇ ಸಮಯವೆಂದು ಕೃಷ್ಣನು ಭೀಮನ ಭುಜವನ್ನು ಅವಲಂಬಿಸುತ್ತಾರೆ. ಪಾಂಡವರು ಭೀಮನನ್ನು ಶಿಬಿರಕ್ಕೆ ಕರೆದೊಯ್ಯುತ್ತಾರೆ. ರಣರಂಗದಲ್ಲಿ ಏಕಾಂಗಿಯಾಗಿ ದುರ್ಯೋಧನನು ಪೂರಾ ಗಾಯಗೊಂಡು ಪ್ರಾಣ ಸಂಕಟದಿಂದ ನರಳುತ್ತಿದ್ದಾನೆ. ರಣರಂಗದಲ್ಲಿ ಬರೀ ನರಳುವ ಶಬ್ದ ಮಾತ್ರ ಕೇಳಿ ಬರುತ್ತಿದೆ. ಈಗ ಬಲರಾಮನು ಪ್ರವೇಶಿಸುತ್ತಾನೆ. ಪಾರ್ಥಿವರೇ, ಇದು ತರವಲ್ಲ. ಶತ್ರು ಬಲಕ್ಕೆ ಮೃದು ಸ್ವರೂಪವಾದ ನನ್ನ ಅಲಾಯುದ್ಧವನ್ನು ಗಮನಿಸಿದೆ. ನನ್ನನ್ನು ಯುದ್ಧ ನಿಯಮವನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನ್ನು ಭೀಮನ ನೆಲಕ್ಕೊಳಿಸಿಬಿಟ್ಟ. ಅಯ್ಯ ದುರ್ಯೋಧನ, 1 ನಿಮಿಷ ನಿನ್ನ ಪ್ರಾಣವನ್ನು ಬಿಗಿಡಿದುಕೋ. ನನ್ನ ಅಲಾಯುದ್ಧದಿಂದ ಭೀಮನ ದೇಹವನ್ನು ಉತ್ತು ಬರುತ್ತೇನೆ. ಪ್ರಸನ್ನರಾಗಬೇಕು ಭಗವಾನ್. ಅಲಾಯುದ್ಧ ಪ್ರಸನ್ನರಾಗಬೇಕು. ಅಯ್ಯೋ, ಈ ದುರ್ವ್ಯವಸ್ಥೆಯಲ್ಲಿ ಪಾಪ ದುರ್ಯೋಧನನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವನು. ರಕ್ತವೆಂಬ ರಣಚಂದನದಿಂದ ಅದೆಷ್ಟೋ ದೇದೀಪ್ಯಮಾನನಾಗಿದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿದ ಭುಜಗಳಿಂದ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನು. ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಸುತ್ತು ಬಿಚ್ಚಿ ಬಿಡುಗಡೆ ಹೊಂದಿ ಬಸವಳಿ ಸಮುದ್ರ ಜಲದಲ್ಲಿ ಎಡೆಯನ್ನು ಎಳೆದುಕೊಂಡು ಬರುತ್ತಿರುವ ವಾಸುಕಿಯಂತಿದ್ದಾನೆ ಈ ದುರ್ಯೋಧನ. ಪ್ರಸನ್ನರಾಗಬೇಕು ಭಗವಾನ್. ಅಲಾಯುದ್ಧ ಪ್ರಸನ್ನರಾಗಬೇಕು. ಮೊದಲು ನೀವು ನಿಮ್ಮ ರೋಷವನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ನೀಡಲು ಪಾಂಡವ ಮೇಘಗಳು ಜೀವಿಸಿದರು. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲರಿಂದಿಗೆ ನಿರ್ನಾಮಯವಾಯಿತು. ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿಡಿದುಕೋ. ಸ್ವಾಮಿ, ತಾವೇನು ಮಾಡಬೇಕೆಂದಿರುವಿರಿ? ಕೇಳು. ಪಾಂಡವರನ್ನೆಲ್ಲ ಈ ನನ್ನ ಅಲಾಯುಧದಿಂದ ನುಚ್ಚು ನೂರು ಮಾಡಿ ಸ್ವರ್ಗಕ್ಕೆ ದೂರು ಬಿಡುತ್ತೇನೆ. ಬೇಡಿ ಸ್ವಾಮಿ, ಹಾಗೆ ಮಾಡಬೇಡಿ.
ಕರ್ಣನು ಸ್ವರ್ಗಸ್ಥನಾದರು, ನನ್ನ ತಮ್ಮಂದಿರು ಗತಿಸಿ ಹೋದರು. ನನ್ನ ಗತಿಯೂ ಹೀಗಾಗಿದೆ. ಇನ್ನು ಯುದ್ಧದಿಂದ ಏನು ಪ್ರಯೋಜನ? ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದರೆಂದು ನನಗೆ ರೋಷ. ನನಗೆ ಮೋಸವಾಯಿತೆಂದು ನೀವು ಭಾವಿಸುವಿರಾ? ಹೌದು, ಸಂಶಯವೇನು? ಅಯ್ಯ, ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಏಕೆಂದರೆ ಆ ಭೀಮನು ಅತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚಾತುರತೆಯಿಂದ ಪಾರಾದ. ಕುಬೇರನ ಮನೆಯಲ್ಲದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಪುಟನೆಗಿಸಿದ. ಹಿಡಿಂಬನೆಂಬ ರಾಕ್ಷಸರೊಡೆಯನ ಪ್ರಾಣವನ್ನೂ ಹಿಂಡಿದ. ಅಂತವನು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲ್ಲ. ಯೋಚಿಸಿ ನೋಡಿ. ಅರಗಾಗಿ ದಾರಿ ಬಿಟ್ಟು ಅರಗಾಗಿ. ಅಯ್ಯೋ, ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯಪುತ್ರ ದುರ್ಜಯ ನಿತ್ತಲೇ ಬರುತ್ತಿರುವನು. ಪುತ್ರ, ಎಲ್ಲಿದ್ದೀಯಾ? ಮುದ್ದು ಮಗನೇ, ಎಲ್ಲಿದ್ದೀಯಾ? ಅಯ್ಯೋ ಕಷ್ಟ. ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಕೆಡವಿದೆಲ್ಲಿದ್ದೇನೆ. ಮೊದಲೇ ಕುಳ್ಳನಾದ ನಾನು ಹರಿವ ಕಣ್ಣೀರಿನಿಂದ ಮತ್ತಷ್ಟು ಕುಳ್ಳನಾದೆ. ಗಾಂಧಾರಿ, ನಮ್ಮ ಕುಲಕಲಶ ಪ್ರಾಯನಾದ ದುರ್ಯೋಧನ ನಿನಗೆ ಕಾಣುವನೆ? ಇಲ್ಲ ಮಹಾರಾಜ. ಇಲ್ಲವೇ? ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದೆ. ಓ ಹಾಳುವಿಗೆ, ವೀರರು ಛಲವಂತರ 100 ಜನ ಮಕ್ಕಳನ್ನು ಪಡೆದುಕೊಂಡರು ನನಗೆ ತರ್ಪಣವನ್ನು ನೀಡಲು ಒಬ್ಬ ಮಗನಾದರೂ ಉಳಿಯಬಾರದೆ. ಪುತ್ರ ದುರ್ಯೋಧನ, ಬಾ. ಪುತ್ರ ಶತ ವಿನಾಶದಿಂದ ದುಃಖಿತರಾದ ನಿನ್ನ ತಂದೆಯವರನ್ನು ಸಮಾಧಾನಪಡಿಸು. ಬಾ ಮಗು. ಬಾ ಮಗು, ನನಗೆ ನಮಸ್ಕರಿಸು ಬಾ. ಇದೋ ಬಂದೆ. ಅಯ್ಯೋ ಆಳು ವಿಧಿಯೇ, ಇದು ನನಗೆ 2ನೆಯ ಪೆಟ್ಟು. ಆ ಭೀಮನು ನನ್ನ ಜುಟ್ಟನ್ನು ಹಿಡಿದು ನನ್ನ 2 ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನೂ ಅಪಹರಿಸಿಬಿಟ್ಟ. ಯಾರಿವನು ನನ್ನ ಒಂದೇ ಸೆರಗನ್ನು ಹಿಡಿದೆಳಿತ ನನಗೆ ದಾರಿ ತೋರಿಸುತ್ತಿದ್ದಾನೆ? ತಾತ, ನಾನು ದುರ್ಜಯ. ದುರ್ಜಯ, ಹೋಗಪ್ಪ, ನಿಮ್ಮ ಅಪ್ಪಾಜಿಯಲ್ಲಿ ಹುಡುಕು ಹೋಗು. ಆಗಲಿ ತಾತ, ಇದೋ ಹೊರಟೆ. ಅಪ್ಪಾಜಿ, ಅಪ್ಪಾಜಿ ಎಲ್ಲಿದ್ದೀರಿ? ಅಪ್ಪಾಜಿ, ಅಪ್ಪಾಜಿ ಎಲ್ಲಿದ್ದೀರಿ? ಅಪ್ಪಾಜಿ, ಅಪ್ಪಾಜಿ ಎಲ್ಲಿದ್ದೀರಿ? ಆಹಾ, ಈ ಚಿನ್ನನು ಬಂದ. ಹೃದಯದಲ್ಲಿ ಸದಾ ಸಂಗೀತವಾಗಿರುವ ಪುತ್ರ ಸ್ನೇಹವೂ ನನಗೀಗ ದಯಿಸುತ್ತಿದೆ. ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಅಸುರ ದುರ್ಜಯ ದುಃಖ ಎಂದರೇನೆಂಬುದನ್ನೇ ಅರಿಯ ಸೋತು ಬಿದ್ದ ಈ ದುರ್ವ್ಯವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ. ಇದು ಮಹಾರಾಜ, ನನ್ನಪ್ಪಾಜಿ ನೆಲದ ಮೇಲೆ ಬಿದ್ದಿರುವುದೆಂದರೇನು? ಅಪ್ಪ ದುರ್ಜಯ, ಇಲ್ಲಿಗೆ ಏಕೆ ಬಂದೆ? ನೀವು ತಡ ಮಾಡಿದ್ದೀರಿ, ಗೊತ್ತಾಯಿತು ಎಂದು ಬಂದೆ. ಆಹಾ, ಈ ಅವಸ್ಥೆಯಲ್ಲೂ ಮಗನ ಮೆಲ್ಲನ ಪ್ರೇಮ ನನ್ನೆದೆಯನ್ನು ಸುಡುತ್ತಿದೆ. ಅಪ್ಪಾಜಿ, ನಿಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಅಯ್ಯೋ ಬೇಡ. ಹೃದಯನಂದದ ಉಕ್ಕಂದು ಆದ ಚಂದ್ರಾವತದ ನನ್ನ ಕಂದನಿಂದು ಕಲಾವಿಪಯಾಸದಿಂದ ಸುಡುವ ಬೆಂಕಿಯಂತಾದನೆ. ಯಾಕಪ್ಪಾಜಿ, ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದರೆ ನೀವೇಕೆ ತಡೆಯುತ್ತಿದ್ದೀರಿ? ಅಪ್ಪ ದುರ್ಜಯ, ಮತ್ತೆಲ್ಲಿಯಾದರೂ ಕುಳಿತುಕೋ. ನೀನು ಸದಾ ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ನನ್ನ ತೊಡೆಯನ್ನು ನಿನ್ನ ಭಾಗಕ್ಕಿಲ್ಲವಪ್ಪ. ಯಾಕಪ್ಪಾಜಿ, ನೀವೆಲ್ಲಿಗೆ ಹೋಗುತ್ತೀರಿ? ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಪ್ಪಾಜಿ. ಹೋಗು ಮಗು, ಹೋಗು. ಹಾಗೆಂದು ಆ ರುಕ್ಕೋದರನನ್ನು ಕೇಳು, ಹೋಗು. ಬನ್ನಿ ಅಪ್ಪಾಜಿ, ಹೋಗೋಣ. ನಮ್ಮನ್ನು ಎಲ್ಲರೂ ಹುಡುಕುತ್ತಿದ್ದಾರೆ. ಯಾರಪ್ಪ? ಅಜ್ಜ, ಅಜ್ಜಿ ಎಲ್ಲರೂ. ನಾನು ನಡೆಯಲಾರನಪ್ಪ. ನಿಮ್ಮನ್ನು ಎತ್ತುಕೊಳ್ಳುತ್ತೇನೆ, ಬನ್ನಿ ಅಪ್ಪಾಜಿ. ಮಗು, ನೀನಿನ್ನು ಚಿಕ್ಕವನು. ತಾತ, ಮಹಾರಾಜ ಇಲ್ಲಿದ್ದಾರೆ. ಎಲ್ಲಿವನಪ್ಪ ಮಹಾರಾಜ? ನನ್ನ ಮುದ್ದು ಮಗನ ಎಲ್ಲಿದ್ದಾನೋ? ಇದೋ ನೆಲದ ಮೇಲೆ ಬಿದ್ದಿರುವುದು. ಇವನೇ ಏನು ಮಹಾರಾಜ? ಲೋಕಕ್ಕೆಲ್ಲ ಏಕೈಕ ನಾಯಕ ನೆನೆಸಿ ಬಂಗಾರದ ಕುಂಬರಂತೆ ಧೀರೋನ್ನತನಾಗಿದ್ದ ನನ್ನ ಮಗನೆಂದು ಮುರಿದು ಬಿದ್ದ ಮಹಾದ್ವಾರನ ಲಾಳಮುಂಡಿಗೆಯಾಗಿದ್ದಾನೆ. ದುರ್ಯೋಧನ, ಬಹಳ ಬಳಲಿರುವೆಯೇನಪ್ಪ? ನಿನ್ನ ಮಗನಲ್ಲವೇ ನಮ್ಮ ನಾನು? ಗಾಂಧಾರಿ, ನೀನು? ಹೌದು, ಧೀರರಾದ 100 ಹೆತ್ತವಳು ನಾನಿದೋ ಮತ್ತೆ ಹುಟ್ಟಿ ಬಂದಂತಾಗುತ್ತಿದೆ. ಅಪ್ಪಾಜಿ, ಈಗ ದುಃಖಿಸೋದ್ರಿಂದಲೇನು ಪ್ರಯೋಜನ?
ಅಪ್ಪ ದುಃಖಿಸದೆ ಹೇಗೆ ಇರಲಿ? ವೀರ ಬಲೋಚಿತ್ತರಾದ ಯುದ್ಧ ಯಜ್ಞ ದೀಕ್ಷಿತರಾದ ನಿನ್ನ 100 ಜನ ತಮ್ಮಂದಿರು ಈಗಾಗಲೇ ಹತರಾಗಿದ್ದಾರೆ. ಇನ್ನುಳಿದಿರು ನೀನೊಬ್ಬನೂ ಹತರಾದನೆ, ಸರ್ವರು ನಾಶವಾದ. ಅಯ್ಯೋ ಪೂಜ್ಯರಾದ ತಾವು ಬಿದ್ದಿರಾ? ಹೇಳಿ ಅಪ್ಪಾಜಿ ಹೇಳಿ, ಅಮ್ಮನನ್ನು ಸಮಾಧಾನ ಪಡಿಸಿರಿ ಹೇಳಿ. ನಾನು ಏನೆಂದು ಸಮಾಧಾನ ಪಡಿಸಲಪ್ಪ? ಯುದ್ಧದಲ್ಲಿ ಹಿಮ್ಮೆಟ್ಟದ ಹುಮ್ಮಸ್ಸಿನಿಂದ ಹೋರಾಡಿ ಆತನನಾದನೆಂದು ಸಮಾಧಾನ ಪಡಿಸಿರಿ. ಅಪ್ಪಾಜಿ ಹೇಗೋ ನಿಮ್ಮ ಶೋಕ್ರವನ್ನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ. ಇದು ನಿಮ್ಮ ಮುಂದೆ ಮಾತ್ರ ಈ ತಗ್ಗಿರುವ ತಲೆಯಿಂದ ನಿಮಗೆ ನಮಸ್ಕರಿಸುತ್ತಾ ಯಾವ ಘನತೆಯಿಂದ ನಾನು ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ. ಹುಟ್ಟು ಕುರುಡನು ವೃದ್ಧನು ಆದ ನನಗೆ ಬಾಳಿನ ಆಶೆಯೆಲ್ಲ ಹಿಂಗಿ ಹೋಗಿದೆ. ಆದರೂ ಪ್ರಾಪ್ತವಾಗಿರುವ ಈ ತೀವ್ರ ಪುತ್ರ ಶೋಕ ನನ್ನೆಲ್ಲ ಸಂಯಮವನ್ನು ಸಡಿಲಗೊಳಿಸಿ ನನ್ನ ಆತ್ಮವನ್ನು ಆಕ್ರಮಿಸಿಬಿಟ್ಟೆ. ಅಯ್ಯೋ, ದುರ್ಯೋಧನನ ಮೇಲನ ಆಶೆಯನ್ನು ಬಿಟ್ಟು ನಿತ್ಯ ಸಮಿತ ಲೋಚನಾದ ಈ ಮಹಾನಿಗೆ ಇಂದು ನಾನಿಲ್ಲಿರುವೆನೆಂದು ನಿವೇದಿಸಲು ಬಾಯೇ ಬರದಂತಾಗಿದೆ. ಅಮ್ಮ, ನಿನಗೇನೋ ಹೇಳಬೇಕೆನಿಸುತ್ತಿದೆ, ಹೇಳು ಪುತ್ರ. ಅಮ್ಮ, ನಾನೇನಾದರೂ ಪುಣ್ಯ ಮಾಡಿದ್ದಲ್ಲಿ ನನ್ನ ಮರುಹುಟ್ಟಿನಲ್ಲೂ ನೀನೇ ನನ್ನ ತಾಯಿಯಾಗಿ ಬಾ. ನನ್ನ ಮನೋರಥವನ್ನೇ ಹೇಳಿದೆ ಪುತ್ರ. ದುರ್ಜಯ, ನೀನು ಕೇಳು. ಗಾಂಧಾರಿ, ದುರ್ಯೋಧನ ತನ್ನ ಪುತ್ರನಿಗೆ ಏನೆಂದು ಹೇಳುವನು? ನಾನು ಅದನ್ನೇ ಚಿಂತಿಸುತ್ತಿದ್ದೆ ಮಹಾರಾಜ. ನೋಡು ದುರ್ಜಯ, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಅಜ್ಜಿ ಕುಂತಿಯ ಆಜ್ಞೆ ಪ್ರಕಾರ ನಡೆದುಕೋ. ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರೂ ನಿನ್ನ ತಾಯಿಗಳೆಂದು ಪೂಜಿಸು. ನಿನ್ನ ತಂದೆಯಾದ ದುರ್ಯೋಧನು ಶ್ಲಘ್ಯನು ಅಭಿಮಾನದಿಪ್ತ ಹೃದಯನೂ ಆಗಿ ಸಮಬಲದ ಶತ್ರುವಿನೊಡನೆ ಹೋರಾಡಿ ಆತನನಾದನೆಂದು ನಿನ್ನ ಶೋಕವನ್ನು ನಿಗ್ರಹಿಸು. ರೇಷ್ಮೆ ಧರಿಸಿದ ಧರ್ಮರಾಯನು ನೀಡಿದ ಬಲತೋಳನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರೊಡನೆ ಗೂಡಿ ನನ್ನ ಹೆಸರನ್ನು ಹೇಳಿ ನನಗೆ ತರ್ಪಣವನ್ನು ನೀಡಬೇಕಪ್ಪ. ಆಗಲಿ ಅಪ್ಪಾಜಿ. ಆಹಾ, ವೈರವೂ ಪಶ್ಚಾತ್ತಾಪವಾಗಿದೆ. ಇದೆಲ್ಲಿಯದೋ ಶಬ್ದ. ರಣದುಂಬಿಗಳ ಮರೆದು ನಿಂತು ಮೂಕವಾದ ಬಾಣಗಳು ಛತ್ರಗಳು ಚೆಲ್ಲಿರುವ ಯೋಧರು ಸೋತು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಠಾಂಕಾರದಿಂದ ಕಾವ್ಯಗಳ ಗುಂಪನ್ನು ಎದುರಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದವನು ಯಾರು? ರೋಣಾಪುತ್ರ ಅಶ್ವತ್ಥಾಮ. ಸಮರಸರಂಭದಲ್ಲಿ ಉಭಯ ಬಲ ಜಲದಿಗಳು ಸಂಧಿಸಿದಾಗ ನೆಗೆದ ಶಸ್ತ್ರಗಳೆಂಬ ಮೊಸಳೆಗಳಿಂದ ಕಡಿಬಡೆದ ದೇಹಗಳ ಮತ್ತು ಕೊನೆಯುಸಿರೆಳೆಯುತ್ತ ಕಂಠಗತವಾದ ಸಮರಶ್ರೇಷ್ಠರಾದರೆ ಕೇಳಿ, ನೀವಿಲ್ಲಿ ಕಿವಿಗೊಟ್ಟು ಕೇಳಿ. ಟಕ್ಕಿಗೊಳಗಾಗಿ ತೊಡೆ ಮುರಿಸಿಕೊಂಡ ಕೌರವನಾನಲ್ಲ, ಶಿಥಿಲವೂ ವಿಫಲವೂ ಆದ ಅಸ್ತ್ರಗಳನ್ನು ಹಿಡಿದ ಸೂತ ಪುತ್ರ ನಾನಲ್ಲ. ರಣಾಂಗಣದಲ್ಲಿ ಚಳಪಿಸಿ ಏಕಾಂಗಿಯಾಗಿ ನಿಂತಿದ್ದೇನೆ. ನಾನು ದ್ರೋಣ ಪುತ್ರ. ವಿಜಯಶ್ಲಕನೆಯ ಸಮರಶ್ರೀಯಿಂದ ನನಗಾದರೂ ಆಗಬೇಕಾದುದೇನು? ಛೇ, ಆಗೆಂದವರುಂಟೆ. ನಾನು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡುವಷ್ಟರಲ್ಲಿ ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತಲ್ಲ. ಇದನ್ನು ಯಾರು ತಾನೇ ನಂಬಿಯಾರು? ಗಜಗಳ ಮೇಲೆ ಆನೆಗಳ ಮೇಲೆ ಶಸ್ತ್ರಗಳನ್ನು ಹಿಡಿದು ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು. ಪರಶುರಾಮನ ಹರಿತವಾದ ಬಾಣಗಳನ್ನು ಭೇದಿಸಲಾಗದ ಕವಚವನ್ನು ತೊಟ್ಟ ಭೀಷ್ಮಾಚಾರ್ಯರಿದ್ದರು. ಮಹಾಯೋಧಾಗ್ರಣಿಯಾದ ನಮ್ಮ ತಂದೆ ಇದ್ದರು. ಮುಂಚೂಣಿಯಲ್ಲಿ ನಿಂತವರೆದ್ದು ಸ್ವಯಂ ಅತೀರಕನಾದ ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತಲ್ಲ. ಗಾಂಧಾರಿ ಪುತ್ರನಲ್ಲಿರುವನೋ? ಇದೋ ರಣಾರ್ಣವ ಪರಂಗತನಾದ ದುರ್ಯೋಧನನು ಗಜ ತುರಗ ನರ ರಥಗಳ ಪ್ರಕಾರದ ಮಧ್ಯದಲ್ಲಿದ್ದಾನೆ. ಇಟ್ಟ ಕಿರೀಟ ಕೆಳಗುರುಳಿದೆ. ಕೆಂಗುವುದಲೆಲ್ಲ ಕೆದರಿ ಮೃತ್ಯುಶಾಲೆಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾದ ಸಂಧ್ಯಾವಗಾಢ ಸೂರ್ಯನಂತಿರು. ಅಯ್ಯ ಕುರುರಾಜ, ಏನಿದು? ಕುರುಪುತ್ರ, ಇದು ಅಸಂತೃಪ್ತಿಯ ಫಲ. ನಾನು ಇಂದು ಧರ್ಮದ ಮೂಲವನ್ನೇ ಉತ್ಪಾಟನ ಮಾಡಿ ಬಿಡುತ್ತೇನೆ. ಗುರುಪುತ್ರ, ಏನು ಮಾಡಬೇಕೆಂದಿರುವೆ? ಕೇಳಿ. ಗರುಡ ಬೆನ್ನೇರಿ ಶಾಗ್ನ ಚಕ್ರಧಾರಿಯಾಗಿ ತನ್ನೆಂಟು ತೋಳುಗಳನ್ನು ಮೇಲೆತ್ತಿ ಯುದ್ಧ ಮಾಡಲು ಕೆತ್ತನಾದ ಶ್ರೀಕೃಷ್ಣನನ್ನು ಚಿತ್ರಪಟವನ್ನೇರಿ ಶಸ್ತ್ರ ಸಂದನ್ನದಿಂದ ಚಿಮ್ಮೆ ಬಿಡುತ್ತೇನೆ. ಬೇಡ ಗುರುಪುತ್ರ, ಬೇಡ. ಅಭಿಷಿಕ್ತ ರಾಜರೆಲ್ಲ ಭೂಮಿ ತಾಯ ಮಡಿಲಲ್ಲಿ ಮಲಗಿಬಿಟ್ಟರು. ಕರ್ಣನು ಸ್ವರ್ಗಸ್ಥನಾದರು. ನನ್ನ ತಮ್ಮಂದಿರು ಗತಿಸಿ ಹೋದರು. ಭೀಷ್ಮಾಚಾರ್ಯರ ದೇಹ ಪತವಾಯಿತು. ನನ್ನ ಗತಿಯು ಹೀಗಾಗಿದೆ. ಇನ್ನು ಬಿಲ್ಲಿಂದ ಏನು ಪ್ರಯೋಜನ?
ಭೀಮನ ಗದಾಗತದಿಂದ ನಿನ್ನ ತೊಡೆಯ ಜೊತೆಗೆ ನಿನ್ನ ದರ್ಪವೂ ಮುರಿದು ಬಿದ್ದೆ. ಅಯ್ಯ ಗುರುಪುತ್ರ, ರಾಜನಿಗೆ ಅಭಿಮಾನವೇ ಶರೀರ. ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ನೋಡು ಗುರುಪುತ್ರ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೆರಗನ್ನು ಮುಂದೆಲೆ ಹಿಡಿದೆಳೆದಾಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವಾನ್ಯ ಮೃಗಗಳಗೂಡಿಸಿ ಕಾಡಿನಲ್ಲಿ ತ್ರೀರನೆ ತಿರುಗಾಡಿಸಿದೆವು. ಇವೆಲ್ಲವುಗಳ ಮುಂದೆ ಪಾಂಡವರು ನನ್ನ ದರ್ಪವ ಮುರಿದರೆಂಬ ಮಾತು ಅತ್ಯಲ್ಪವಲ್ಲ. ತಪ್ಪದು. ಪೂಜ್ಯ ಅಲಾಯುಧರು ಇಲ್ಲೇ ಇದ್ದಾರೆ. ಅಯ್ಯೋ, ನನ್ನ ಮಗನಿಗಾದ ಮೋಸವನ್ನು ಪೂಜ್ಯ ಹಲಾಳಿದರು ತನ್ನ ಕಣ್ಣಾರೆ ಕಂಡಿದ್ದಾರೆ. ದುರ್ಜಯ, ಬಾಯಿ. ಅಭಿಷೇಕವಿಲ್ಲದಿದ್ದರೇನಂತೆ, ಈ ನನ್ನ ಬ್ರಾಹ್ಮಣನ ವಾಕ್ಯ ಬಲದಿಂದ ನೀನು ಇಂದು ಮುಂದೆ ನಿಮ್ಮ ಅಪ್ಪ ಸಂಪಾದಿಸಿರುವಂತಹ ರಾಜ್ಯಕ್ಕೆಲ್ಲ ರಾಜನಾಗು. ಆಹಾ, ನನ್ನ ಹೃದಯದ ಆಶೆ ನೆರವೇರಿತು. ನನ್ನ ಪ್ರಾಣ ಹೋಗುವಂತಿದೆ. ಏನಾದರೂ ನಾನು ಸುಮ್ಮನಿರಲಾರೆ. ನಿನ್ನಾಣೆ, ನನ್ನಾತ್ಮದಾಣೆ, ವೀರ ಸ್ವರ್ಗದಾಣೆ ಇಟ್ಟು ಹೇಳುವೆ. ಪಾಂಡವರನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೇನೆ. ಗುರುಪುತ್ರನ ಮೇಲೆ ತಪ್ಪದು. ಪೂಜ್ಯ ಅಲಾಯುಧರು ಇಲ್ಲೇ ಇದ್ದಾರೆ. ಅಯ್ಯೋ, ನನ್ನ ಮಗನಿಗಾದ ಮೋಸವನ್ನು ಪೂಜ್ಯ ಹಲಾಳಿದರು ಕಣ್ಣಾರೆ ಕಂಡಿದ್ದಾರೆ. ದುರ್ಜಯ, ಬಾಯಿ. ಅಭಿಷೇಕವಿಲ್ಲದಿದ್ದರೇನಂತೆ, ನಿನ್ನ ತಂದೆಯ ಎಲ್ಲಾ ಸಾಮ್ರಾಜ್ಯಕ್ಕೆ ನೀನೇ ಸಾಮ್ರಾಟನಾಗು. ಆಹಾ, ನನ್ನ ಹೃದಯದ ಆಶೆ ನೆರವೇರಿತು. ನನ್ನ ಪ್ರಾಣ ಹೋಗುವಂತಿದೆ. ಪಿತೃಪಿತಾಮಹರಾದ ಪೂಜ್ಯ ಶಾಂತನು ಮುಂತಾದವರು ಕರ್ಣನನ್ನು ಮುಂದು ಮಾಡಿಕೊಂಡು ನನ್ನ ತಮ್ಮಂದಿರು ನನ್ನನ್ನು ಎದುರುಗೊಳ್ಳಲು ಬರುತ್ತಿದ್ದಾರೆ. ಐರಾವತದ ಮಸ್ತಕವನೇರಿ ಅವನ ಪಕ್ಕದಲ್ಲೇ ಕುಳಿತುಕೊಂಡು ಐಂದ್ರನ ಕೈಯನ್ನು ಹಿಡಿದುಕೊಂಡು ಅಭಿಮನ್ಯು ನನ್ನ ವಿಷಯವಾಗಿ ಕೋಪದಿಂದ ಮಾತನಾಡುತ್ತಿದ್ದಾನೆ. ಊರ್ವಶಿ ಮುಂತಾದ ಅಪ್ಸರೆಯೋ ಬಂದರು. ಮೂರ್ತಿಮಂತ ಸಪ್ತ ಸಾಗರಗಳು, ಗಂಗೆ ಮುಂತಾದ ಮಹಾನದಿಗಳು ನನ್ನನ್ನು ಕರೆತರಲು ಬರುತ್ತಿದ್ದಾರೆ. ನನ್ನನ್ನು ಕರೆತರಲು ಸಹಸ್ರಾಂಶಗಳನ್ನು ಹೂಡಿದ ವೀರವಾಯು ವಿಮಾನವನ್ನು ಯಮನು ನನಗೋಸ್ಕರ ಕಳುಹಿಸಿದ್ದಾನೆ. ಆಹಾ, ಇದೋ ಬಂದೆ. ಸಜ್ಜನರು ತುಂಬಿರುವ ತಪೋವನಕ್ಕೆ ತೆರಳುತ್ತೇನೆ. ಪ್ರೀತಿ ಪಾತ್ರನಾದ ಪುತ್ರ ಸತ್ತ ಮೇಲೆ ಈ ರಾಜ್ಯಕ್ಕೆ ಧಿಕ್ಕಾರ. ಇದು ಸೌಪ್ತಿಕವರೆಗಾಗಿ ಬಿಲ್ಲು ಬಾಣಗಳನ್ನು ಹಿಡಿದು ಹೊರಟೆ. ಶತ್ರು ಪಕ್ಷವನ್ನು ಸದಬಡಿದು ರಾಜನು ಭೂಮಿಯನ್ನು ಪರಿಪಾಲಿಸಲಿ. ನಮ್ಮ ನಾಟಕ ಮುಗಿಯಿತು, ನಿಮ್ಮ ನಾಟಕವೇನು?